ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ನಿನ್ನೆ ದಿವಸ ನಾನು 13 ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಮೀನ್, ಮೀಡಿಯನ್, ಮೋಡ್ ಅಲ್ಲಿ ಸಂಬಂಧಪಟ್ಟಂಗೆ ಮೀನನ್ನ 3 ರೀತಿ ಸಾಲ್ವ್ ಮಾಡಬಹುದು ಅಂತ ಹೇಳಿದೆ. ಒಂದು ಡೈರೆಕ್ಟ್ ಮೆಥಡ್, ಒಂದು ಅಸ್ಯೂಮ್ಡ್ ಮೀನ್ ಮೆಥಡ್ ಅಂಡ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತ ಹೇಳಿದೆ. ಸೊ ಟುಡೇ ಐ ಆಮ್ ಡಿಸ್ಕಸ್ ವಿತ್ 13 ಎಕ್ಸರ್ಸೈಸ್ 13.1 ನ ಮೀನಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾರು ಏನೇ ಡೌಟ್ಸ್ ಬಂದರೂ ಸಹ ಡಿಸ್ಪ್ಲೇ ಮೇಲೆ ಬರ್ತಕ್ಕಂಥ ನಂಬರಿಗೆ ಕಾಲ್ ಮಾಡಿ ನೀವು ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಮತ್ತೆ ನಾನು ಮುಂದೆ ಈ ಚಾಪ್ಟರ್ಗೆ ಅಥವಾ ಇನ್ನು ಮುಂದಿನ ಯಾವುದೇ ಚಾಪ್ಟರ್ಗೆ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ತಕ್ಷಣ ತಮಗೆ ಬರಬೇಕು ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ MBPL 74 ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಒತ್ತಿ. ನಿಮಗೆ ತಕ್ಷಣ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತವೆ. ಸೊ ಆ ನೋಟಿಫಿಕೇಶನ್ ನೋಡಿ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮಾಹಿತಿ ಸಿಗುತ್ತೆ, ಯಾವ ಚಾಪ್ಟರ್ನ ಯಾವ ಸಮಸ್ಯೆಗಳನ್ನ ಸರ್ ಅಪ್ಲೋಡ್ ಮಾಡಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದೇ ರೀತಿ ನಾನು ಇವತ್ತು 13.1 ನ ಅಭ್ಯಾಸದ ಎಕ್ಸರ್ಸೈಸ್ ನ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಆ ಫಸ್ಟ್ ಪ್ರಾಬ್ಲಮ್ ನ ನೋಡೋಣ ಈಗ. ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ ನೋಡೋಣ ಈಗ. ಎಕ್ಸರ್ಸೈಸ್ 13.1. So 13.1, the exercise related to the mean problems. So mean problems na ನೀವು ಇಲ್ಲಿ ಬಹಳ ಕಷ್ಟ ಇಲ್ಲ, ಬಟ್ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. A survey was conducted by a group of students as a part of their environment awareness program, in which they collected the following data regarding the number of plants in 20 houses in a locality. Find the mean number of the plants per house ಅಂತ ಕೊಟ್ಟಿದ್ದಾರೆ. ಇದರ ಮೀನ್ ಅನ್ನ ಕಂಡುಹಿಡಿಯಬೇಕು. ಸೊ ಯಾವ ಮೆಥಡ್ ಅಲ್ಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ಐ ರೈಟ್ ಆನ್ ದ ಪ್ರಾಬ್ಲಮ್. ಸೊ ಫಸ್ಟ್ ಪ್ರಾಬ್ಲಮ್ ಮಾಡ್ಕೊಂತಿದ್ದೀನಿ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಸೊ ನಂಬರ್ ಆಫ್ ಪ್ಲಾಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ N1 ಬರ್ದಿದ್ರೆ ನೋ ಅಲ್ಲ, ನಂಬರ್ ಆಫ್ ಪ್ಲಾಂಟ್ಸ್. ಓಕೆ, ನೆಕ್ಸ್ಟ್ ಒನ್ ಇಸ್ ನಂಬರ್ ಆಫ್ ಹೌಸಸ್. ಸೊ ಕ್ಲಾಸ್ ಇಂಟರ್ವಲ್ ಇಸ್ ಗಿವನ್. ಸೊ ನಂಬರ್ ಆಫ್ ಹೌಸಸ್ ಇಲ್ಲಿ ಕ್ಲಾಸ್ ಇಂಟರ್ವಲ್ ನ ನಂಬರ್ ಆಫ್ ಪ್ಲಾಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಯು ಟೇಕ್ 0 to 2, 2 to 4, 0 to 2, 2 to 4, 4 to 6, 2 to 4, 4 to 6, 6 to 8, 8 to 10, 8 to 10, 8 to 10, 10 to 12, 12 to 14. This is about the class interval. Class interval is given in terms of number of plants. So now I will write this is number of houses, nothing but F5, F 1, 2, 1,
5, 6, 2, 3. So which method you can select to solve this problem? So ಯಾವ ಮೆಥಡ್ ಇಂದ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ ಯೋಚನೆ ಮಾಡಿ. ಸೊ ಯಾವ ಮೆಥಡ್ ಇಂದ ಸಾಲ್ವ್ ಮಾಡಬಹುದು ಈ ಪ್ರಾಬ್ಲಮ್ ನ? ಸೊ ವೆರಿ ಈಸಿ. ಐ ಥಿಂಕ್ ಇಟ್ ಈಸ್ ಈಸಿ ಟು ಸಾಲ್ವ್ ದ ಯೂಸಿಂಗ್ ದಿ ಡೈರೆಕ್ಟ್ ಮೆಥಡ್. ಯಾಕೆ ಅಂತ ಯೋಚನೆ ಮಾಡ್ರಿ. ಇಲ್ಲಿ xi ಅಂಡ್ fi ಬೋತ್ ಆರ್ ಸ್ಮಾಲ್. ನ್ಯೂಮರಿಕಲ್ ವ್ಯಾಲ್ಯೂಸ್ ಸ್ಮಾಲ್ ಇದೆ, ಅದಕ್ಕೋಸ್ಕರ ಯು ಕ್ಯಾನ್ ಯೂಸ್ ದಿ ಡೈರೆಕ್ಟ್ ಮೆಥಡ್. ಸೊ ಡೈರೆಕ್ಟ್ ಮೆಥಡ್ ಅಲ್ಲಿ ಏನೇನು ಕಾಲಮ್ಸ್ ಬರುತ್ತೆ ಅಂತ ನಿಮಗೆ ಗೊತ್ತಿದೆ. ಸೊ ಜಸ್ಟ್ ಕ್ಲಾಸ್ ಇಂಟರ್ವಲ್ xi fi ಕ್ಲಾಸ್ ಇಂಟರ್ವಲ್ xi fi di ಕ್ಲಾಸ್ ಇಂಟರ್ವಲ್ fi xi fi xi just class interval xi fi xi. It is enough. So how many columns? Just you take class interval xi fi xi. These are the tabular column to solve the problems by direct method. So class interval, I will write down the class interval 0 to 2, 2 to 4, 4 to 6, 6 to 8, 8 to 10. So you need some columns. Eight to 10, 10 to 12, 12 to 14. This is about the class interval. So now write xi. So how you write xi? So how you write xi? So xi ನ ಹೆಂಗ್ ಕಂಡುಹಿಡಿಯಬೇಕು ಅಂತ ಹೇಳಿದೀನಿ ಹೇಳಿ. ಕ್ಲಾಸ್ ಇಂಟರ್ವಲ್ ಅಲ್ಲಿ 0 to 2 ತಗೊಳ್ರಿ. 0 to 2 ಕ್ಲಾಸ್ ಇಂಟರ್ವಲ್ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆಯಿರಿ. 2 minus 0 it is 2. ಇದರ ಆಫ್ ದಟ್ ಈಸ್ 1. ಆ 1 ಬರುತ್ತಲ್ಲ ಕ್ಲಾಸ್ ಇಂಟರ್ವಲ್ ನ ಫಸ್ಟ್ ನಂಬರ್ ಗೆ ಆಡ್ ಮಾಡ್ತಾ ಹೋಗ್ರಿ. 0 ಗೆ 1 ಆಡ್ ಮಾಡಿದ್ರೆ ಇಟ್ ಈಸ್ 1, 2 ಗೆ 1 ಆಡ್ ಮಾಡಿದ್ರೆ ಇಟ್ ಈಸ್ 3, 4 ಗೆ 1 ಆಡ್ ಮಾಡಿದ್ರೆ 5, 6 ಗೆ 1 ಆಡ್ ಮಾಡಿದ್ರೆ 7, 8 ಗೆ 1 ಆಡ್ ಮಾಡಿದ್ರೆ 9, 10 ಗೆ 1 ಆಡ್ ಮಾಡಿದ್ರೆ 11, 12 ಗೆ 1 ಮಾಡಿದ್ರೆ 13 ಬಂತು. So now you know the values of fi. Fi is already given. Fi is already given. So now let us see in the given problem. So given problem ಅಲ್ಲಿ fi ಏನು? 1, 1, 2, 1, 5, 6, 2, 3. This is about fi. So now fi xi. Fi xi means 1 into 1 it is 1, 3 into 2 6, 5 into 1 5, 6, okay, 7 into 5 35, 9 into 6 54, 11 into 2 22, 13 into 3 39. This is about fi xi. So this is about fi xi. ಸೊ ನಮಗೆ ಡೈರೆಕ್ಟ್ ಮೆಥಡ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಏನ್ ಬೇಕು? ಐ ಶೋ ಇಟ್. ಸೊ ವಾಟ್ ಇಸ್ ದ ಫಾರ್ಮುಲಾ ರಿಕ್ವೈರ್ಡ್? ಯು ಕ್ಯಾನ್ ಜಸ್ಟ್ ಚೆಕ್ ಇಟ್. ಸೊ ವಾಟ್ ಇಸ್ ದ ಫಾರ್ಮುಲಾ? So what is the formula? In direct method, mean
is x bar is equal to sigma fi xi divided by sigma fi. ಸೊ ಸಿಗ್ಮಾ ಎಕ್ಸ್ ಐ ಎಫ್ ಐ ಎಕ್ಸ್ ಐ ಸಿಗ್ಮಾ ಎಫ್ ಐ ಅಂತ ಇದೆ. ಸೊ ಈಗ ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂತ ನಾನು ನಿನ್ನೆ ಒಂದು ಮಾತು ಹೇಳಿದೆ. ಯಾವ್ದ್ರ ಪಕ್ಕ ಸಿಗ್ಮಾ ಎಫ್ ಐ ಎಕ್ಸ್ ಸಿಗ್ಮಾ ಇದೆ, ಎಫ್ ಐ ಎಕ್ಸ್ ಐ ಪಕ್ಕದಲ್ಲಿದೆ. ಸೊ ಎಫ್ ಐ ಎಕ್ಸ್ ಐ ಪಕ್ಕದಲ್ಲಿದೆ ಅಂದ್ರೆ ಎಫ್ ಐ ಎಕ್ಸ್ ಐ ಕಾಲಮ್ ಅಲ್ಲಿ ಇರೋ ಎಲ್ಲಾ ನಂಬರ್ಸ್ ಅನ್ನ ಆಡ್ ಮಾಡಿದ್ರೆ ಟೋಟಲ್ ಏನ್ ಬರುತ್ತಲ್ಲ ದಟ್ ಈಸ್ ಸಿಗ್ಮಾ ಎಫ್ ಐ ಎಕ್ಸ್ ಐ. ಸೊ ಜಸ್ಟ್ ಆಡ್ ಇಟ್. 1 plus 6 7, 7 plus 10 17, 17 plus 6 23, 23 plus 9, 23 plus 9. What is the answer? 23. So ನೋಡಿ 1 plus 6 7, 7 plus 5 12, 12 plus 5 17, 17 plus 4 21, 21 plus 2 23, 23 plus 9 32. So now write again, insert one row 32. So 32. Just you write 32. 2 answer. So what is carry? 3 there. 3 plus 3 6, 6 plus 5 11, 11 plus 2 13, 13 plus 3 16, 162. This is about sigma fi xi. This is about sigma fi xi. So what is sigma fi? Sigma fi ಬೇಕು ಅಂದ್ರೆ ಮಾಡಬೇಕು fi ಕಾಲಮ್ ಅಲ್ಲಿರೋ ಎಲ್ಲ ನಂಬರ್ಸ್ ನ ಆಡ್ ಮಾಡಿದ್ರೆ ಯು ಗಾಟ್ ಸಿಗ್ಮಾ fi xi. ಸೊ ಸಿಗ್ಮಾ fi xi ಅಂದ್ರೆ ಎಷ್ಟು? ಸಿಗ್ಮಾ fi ಅಂದ್ರೆ ಎಷ್ಟು? 1 plus 2 3 plus 1 4, 4 plus 5 9, 9 plus 6 15, 15 plus 2 17, 17 plus 3 20. This is sigma fi. So clear? This is sigma fi. So ಈಗ just you can substitute all these values in the problem formula. So now write 162 divided by 20. So 20 ಇಂದ 162 ಡಿವೈಡ್ ಮಾಡಿ 21 28 160. ಸೊ ಎಷ್ಟು ಉಳಿತು? 162 ನಲ್ಲಿ 160 ಹೋದ್ರೆ 2 ಉಳಿತು. ಆ 2 20 ಇಂದ ಡಿವೈಡ್ ಆಗಲ್ಲ, ಪಾಯಿಂಟ್ ಕಟ್ಟಿ ದೆನ್ 2 becomes 20 ಆಗುತ್ತೆ. ಆ 2 ಪಕ್ಕಕ್ಕೆ ಸಪೋರ್ಟ್ 0 ಬರುತ್ತೆ. ಇಟ್ becomes 20. ಸೊ that is 21 now 8.1. So x bar value is to 8.1 is the correct answer. This is about mean of the first problem. ಯಾವುದು 13.1 ಅಲ್ಲಿ ಫಸ್ಟ್ ಪ್ರಾಬ್ಲಮ್. 13.1 ಅಲ್ಲಿ ಫಸ್ಟ್ ಪ್ರಾಬ್ಲಮ್ ಇದು 13.1 ಅದರಲ್ಲಿ ಫಸ್ಟ್ ಪ್ರಾಬ್ಲಮ್. 13.1 ಅಲ್ಲಿ ಫಸ್ಟ್ ಪ್ರಾಬ್ಲಮ್ ನ ಯಾಕೆ ಡೈರೆಕ್ಟ್ ಮೆಥಡ್ ಅಲ್ಲೇ ಮಾಡ್ತಿದೀವಿ ಅಂದ್ರೆ ಕೇಳ್ತಾನೆ. ಅಲ್ಲೊಂದು ಪ್ರಾಬ್ಲಮ್ ಪ್ರಶ್ನೆ ಕೇಳಿದ್ರೆ ಸೊ ಏನ್ ಕೇಳಿದಾನೆ? ಫೈಂಡ್ ದಿ mean of number of plants per house. Which method did you use for the finding the mean and why ಅಂತ ಕೇಳಿದಾನೆ. So you can use the direct method because the numerical value of ಬೇಕಾದ್ರೆ ಬರಿಬೇಕು ನೀವು ಅಲ್ಲಿ. So now I use to solve this problem by direct method because the numerical value of xi and fi are small ಅಂತ ಬರಿಬೇಕು. So now clear? Any doubts? So ಈ ಪ್ರಾಬ್ಲಮ್ ಅನ್ನ ಡೈರೆಕ್ಟ್ ಮೆಥಡ್ ಅಲ್ಲಿ ಯಾಕೆ ಮಾಡ್ತಿದೀನಿ ಅಂತ ಯಾರಿಗಾರ ಡೌಟ್ಸ್ ಇದ್ರೆ ಕೇಳ್ರಿ. ಸೊ ಡೈರೆಕ್ಟ್ ಮೆಥಡ್ ಅಲ್ಲಿ ಯಾಕೆ ಮಾಡ್ತಿದ್ದೆ? fi ಮತ್ತು xi ವ್ಯಾಲ್ಯೂಸ್ ಸ್ಮಾಲರ್ ಇದಾವೆ, ಅದಕ್ಕೋಸ್ಕರ ಡೈರೆಕ್ಟ್ ಮೆಥಡ್ ಅಲ್ಲಿ ಮಾಡ್ತಿದ್ದೀನಿ. ಡೈರೆಕ್ಟ್ ಮೆಥಡ್ ಅಲ್ಲಿ ಮಾಡ್ಬೇಕಾದ್ರೆ ಏನೇನ್ ಬೇಕು ಅಂತ ಗೊತ್ತೆ? ಕ್ಲಾಸ್ ಇಂಟರ್ವಲ್ ಬೇಕು, xi ಬೇಕು, fi ಬೇಕು, fi xi ಬೇಕು. ಸೊ xi ನ ಹೆಂಗ್ ಹಿಡಿಬೇಕು ಅಂತ ಹೇಳಿದ್ನಿ. ಕ್ಲಾಸ್ ಇಂಟರ್ವಲ್ ಯಾವುದೇ ಕ್ಲಾಸ್ ಇಂಟರ್ವಲ್ ನ ಬಿಗ್ಗರ್ ನಂಬರ್ ಇಂದ ಸ್ಮಾಲರ್ ನಂಬರ್ ನ ಸಬ್ಸ್ಟ್ರಾಕ್ಟ್ ಮಾಡ್ರಿ. ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಬರೋದನ್ನ ಡಿಫರೆನ್ಸ್ ಅಂತ ಕರಿತೀವಿ. ಆ ಡಿಫರೆನ್ಸ್ ನ ಹಾಫ್ ಅನ್ನ ಕ್ಲಾಸ್ ಇಂಟರ್ವಲ್ ನ ಸ್ಮಾಲರ್ ನಂಬರ್ಸ್ ಗೆ ಆಡ್ ಮಾಡ್ತಾ ಹೋದ್ರೆ ಯು ಗಾಟ್ ದಿ ವ್ಯಾಲ್ಯೂ ಆಫ್ xi. ಯು ನೋ ದ fi. ಕ್ಲಾಸ್ ಇಂಟರ್ವಲ್ ಬಿಟ್ರೆ ನಿಮಗೆ ಪ್ರಾಬ್ಲಮ್ ಅಲ್ಲಿ ಕೊಡೋದೇ ಮೀನ್ ಅಲ್ಲಿ ಯಾವುದು
Fi ಕೊಟ್ಟಿರ್ತಾನೆ, Fi Xi. You have to multiply these two. 1 into 1, 1, 3 into 2, 6, 5 into 1, 5, 7 5 are 35, 9 6 are 54, 11 2 are 20, 22, 13 3 are 39. ಸೊ ನಾನು ಫಾರ್ಮುಲಾ ಬರೆದ್ಮೇಲೆ ಏನ್ ಬೇಕು ಅಂತ ನೋಡ್ತೀನಿ, ಮತ್ತೆ ಮಾಡಕ್ ಹೋಗಲ್ಲ. ಸೊ ಮೀನಿಗೆ ಫಾರ್ಮುಲಾ ಏನು? ಸೊ ಮೀನಿಗೆ ಫಾರ್ಮುಲಾ ಏನು? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ ಅಂತಿದೆ. ಓಕೆ, ಇಟ್ ಇಸ್ ವೆರಿ ಕ್ಲಿಯರ್. ಸಿಗ್ಮಾ ಎಫ್ ಐ ಎಕ್ಸ್ ಐ ಹೆಂಗ್ ಬರುತ್ತೆ ಸರ್? ಸಿಗ್ಮಾ ಎಫ್ ಐ ಎಕ್ಸ್ ಐ ಪಕ್ಕ ಇದೆ ಅಂದ್ರೆ ಈ ಎಫ್ ಐ ಎಕ್ಸ್ ಐ ಕಾಲಮ್ ಅಲ್ಲಿ ಎಲ್ಲಾ ನಂಬರ್ಸ್ ಅನ್ನ ಆಡ್ ಮಾಡಬೇಕು. ಎಫ್ ಐ ಎಕ್ಸ್ ಐ ಕಾಲಮ್ ಅಲ್ಲಿ ಎಲ್ಲಾ ನಂಬರ್ಸ್ ಅನ್ನ ಆಡ್ ಮಾಡಿದ್ರೆ 162 ಬರುತ್ತೆ. ಇದು ಸಿಗ್ಮಾ ಎಫ್ ಐ ಎಕ್ಸ್ ಐ. ಓಕೆ, 162 ಬರುತ್ತೆ. ಸೊ ನಮಗೆ ಸಿಗ್ಮಾ ಎಫ್ ಐ ಬೇಕಲ್ಲ ಸರ್? ಸಿಗ್ಮಾ ಎಫ್ ಐ ಬೇಕು ಅಂದ್ರೆ ಎಫ್ ಐ ಕಾಲಮ್ ಅಲ್ಲಿ ಎಲ್ಲ ನಂಬರ್ಸ್ ಆಡ್ ಮಾಡಬೇಕು. ಎಷ್ಟು ಬರುತ್ತೆ? 20 ಬರುತ್ತೆ. ದಿಸ್ ಇಸ್ ಸಿಗ್ಮಾ ಎಫ್ ಐ. ಸೊ ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಸಿಗ್ಮಾ ಎಫ್ ಐ ಎಕ್ಸ್ ಐ ಇಸ್ 162, ಸಿಗ್ಮಾ ಎಫ್ ಐ ಇಸ್ 20, 21 28 ಸರ್, 160 ಹೋಯ್ತು. 162 ನಲ್ಲಿ 160 ಹೋದ್ರೆ 2 ಉಳಿಯುತ್ತೆ. ಆ 2 ಅನ್ನ 20 ಇಂದ ಡಿವೈಡ್ ಮಾಡಕ್ಕೆ ಆಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಪಾಯಿಂಟ್ ಅನ್ನ ಕಟ್ತೀವಿ, ಡೆಸಿಮಲ್ ಪಾಯಿಂಟ್. ದೆನ್ 2 becomes 20. ಸೊ ಅಲ್ಲಿಗೆ 20 1s. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಮೀನ್ ಈಸ್ x bar is equal to 8.1. So which method used to solve this problem? Direct method, because the numerical value of xi and fi are small. Okay, are you clear regarding this? Any doubts ಇದ್ರೆ ಕೇಳಿ. ನಾನು ಮತ್ತೊಂದ್ಸಲ ಹೇಳೋದಕ್ಕಿಂತ ಮೊದಲು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಬಹುದು. ಆಮೇಲೆ ನಿಮ್ಗೆ ಏನೇ ಡೌಟ್ಸ್ ಬಂದ್ರು ಅಲ್ಲಿ ಡಿಸ್ಪ್ಲೇ ಮೇಲೆ ನನ್ನ ನಂಬರ್ ಬರ್ತಾ ಇರುತ್ತೆ. ಸೊ ನೀವು ಕಾಲ್ ಮಾಡಿ ಭಯ ಪಡೋ ಅವಶ್ಯಕತೆ ಇಲ್ಲ. ಸಪೋಸ್ ನಾನೇನಾದ್ರು ಬೇರೆ ಪರಿಸ್ಥಿತಿ ಇದ್ದಾಗ ಫೋನ್ ರಿಸೀವ್ ಮಾಡಕ್ ಆಗಿಲ್ಲ ಅಂದ್ರೆ, ನಿಮ್ಮ ಮಿಸ್ ಕಾಲ್ ಇತ್ತು ಅಂದ್ರೆ ಅಗೇನ್ ನಾನು ಮತ್ತೆ ಕಾಲ್ ಮಾಡ್ಬಿಟ್ಟು ನಿಮ್ಮ ಪ್ರಾಬ್ಲಮ್ ಅನ್ನ ಸೊಲ್ಯೂಷನ್ ಕೊಡ್ತೀನಿ. ಓಕೆ, ಸೊ ಈಗ 13.1 ಅಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಹೋಗ್ತಿದ್ದೀನಿ. 13.1 ಅಲ್ಲಿ 13.1 ಅಲ್ಲಿ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ? ಸೆಕೆಂಡ್ ಪ್ರಾಬ್ಲಮ್. ಸೊ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಪ್ರಾಬ್ಲಮ್ ನ ಬರ್ಕೋಬೇಕು. ಯು ಕ್ಯಾನ್ ಮೇಕ್ ದ ನೋಟ್ಸ್. ಸೊ ನೋಟ್ಸ್ ಮಾಡ್ಬೇಕಾದ್ರೆ ಫಸ್ಟ್ ಯು ರೈಟ್ ಡೌನ್ ದ ಪ್ರಾಬ್ಲಮ್ ಫಸ್ಟ್ ಅಂಡ್ ದೆನ್ ಯು ಸಿ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಓಕೆ, consider the following distribution of daily wages of 50 workers of a factory. So given table is given. I write down the table ನ ಬರೀತೀನಿ. ಆಮೇಲೆ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಓಕೆ, 1 2 3 4 5 6. ಸೊ ನೋಡೋಣ, ಇಲ್ಲೇ ಬರೀತೀನಿ ಫಸ್ಟ್. daily wages in rupees. Daily wages in rupees. Number of workers. No means number of workers. So ಈಗ, so what is given? 500 to 520, 520, 520 to 540, 540 to 560, 560 to 580, 580 to 600. This is the given problem. 560 to 580, 580 to 600. Okay. So now write down the number of workers. 12, 14, 8, 12, 14, 8, 6, 10.
ದಿಸ್ ಈಸ್ ದಿ ಗಿವನ್ ಪ್ರಾಬ್ಲಮ್. ಇದನ್ನ ಇದಕ್ಕೆ ನಾವು ಮೀನ್ ಕಂಡುಹಿಡಿಯಬೇಕು. ಸೊ in this problem, which method you can use to solve this problem? ಯಾವ ಮೆಥಡ್ ಇಂದ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು? either by direct method or by assumed mean method or by step deviation. ಸೊ ಡೈರೆಕ್ಟ್ ಮೆಥಡ್ ಅಲ್ಲಿ ಮಾಡಕ್ ಹೋದ್ರೆ xi and fi ವ್ಯಾಲ್ಯೂಸ್ ಲಾರ್ಜೆಸ್ಟ್ ಇದಾವೆ. ಅದಕ್ಕೆ ನಾನು ಡೈರೆಕ್ಟ್ ಮೆಥಡ್ ಅಲ್ಲಿ ಹೋಗಲ್ಲ. ಐ ವಿಲ್ ಗೋ ಫಾರ್ ದಿ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಲ್ಲಿ ಮಾಡ್ತಿದ್ದೀನಿ. ಇಟ್ ಈಸ್ ವೆರಿ ಈಸಿ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಸೊ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಲ್ಲಿ ಮಾಡೋಣ. ಸೊ ನೋಡಿ, ಈಗ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಲ್ಲಿ ಮಾಡ್ತಾ ಇದ್ದೀನಿ. ಈಗ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಲ್ಲಿ I will write the table. What are the columns comes in the tabular column comes in the step deviation method. Class interval fi xi fi xi minus a is equal to di. Last one is fi di. So there are 5 columns. So rows are 6 ಬೇಕು. So 1 2 3 4 5. So this is the tabular column required. So what is the given ನೋಡೋಣ. ಏನೇನು ಕೊಟ್ಟಿದ್ದಾರೆ ಫಸ್ಟ್ ಬರೆಯೋಣ. So daily wages, so you can take it as class interval. Class interval ಅಂತ ತಗೊಳ್ಳಿ. ಏನಿದೆ 500 to 520, 520 to 540, 540 to 560, 560 to 580, 580 to 600. So now write xi, fi. Now write xi minus a is equal to di. So next one is fi di. So fi is given 12, 14, 8, 6, 10. ಸೊ ಈಗ ನಾವು fi ಬರಿಬೇಕು. fi ಹೆಂಗ್ ಬರಿತೀವಿ ಈಗ? ಸೊ fi ಹೆಂಗ್ ಬರಿತೀವಿ ಅಂತಂದ್ರೆ ನಾನು ಒಂದು ಐಡಿಯಾ ಹೇಳ್ಕೊಡ್ತೀನಿ. ಏನ್ ಮಾಡ್ಬೇಕು? ಕ್ಲಾಸ್ ಇಂಟರ್ವಲ್ ತಗೋಬೇಕು. ಎನಿ ಕ್ಲಾಸ್ ಇಂಟರ್ವಲ್, ಯು ಕ್ಯಾನ್ ಟೇಕ್ ಎನಿ ಕ್ಲಾಸ್ ಇಂಟರ್ವಲ್. ಸೊ ಐ ಥಿಂಕ್ 500 to 520 ತಗೊಂತೀನಿ. ಅದರಲ್ಲಿ ಕ್ಲಾಸ್ xi ಬರಿಬೇಕು ಅಂದ್ರೆ ಕ್ಲಾಸ್ ಇಂಟರ್ವಲ್ ದೊಡ್ಡ ಬಿಗ್ಗರ್ ನಂಬರ್ ಇಂದ ಸ್ಮಾಲರ್ ನಂಬರ್ ಸಬ್ಸ್ಟ್ರಾಕ್ಟ್ ಮಾಡಿ. ಸೊ ವಾಟ್ ಈಸ್ ದ ಡಿಫರೆನ್ಸ್? 20. ಇದರ ಆಫ್ ಮಾಡಿ, ದಟ್ ಈಸ್ 10. ಈ 10 ಅನ್ನ ಕ್ಲಾಸ್ ಇಂಟರ್ವಲ್ ನ ಫಸ್ಟ್ ನಂಬರ್ಸ್ ಆಡ್ ಮಾಡಿ. 500 ಗೆ 10 ಆಡ್ ಮಾಡಿದ್ರೆ 510, 520 ಗೆ 10 ಆಡ್ ಮಾಡಿದ್ರೆ 530, 540 ಗೆ 10 ಆಡ್ ಮಾಡಿದ್ರೆ 550, 560 ಗೆ 10 ಆಡ್ ಮಾಡಿದ್ರೆ 570, 590. ಏನ್ ಮಾಡಿದೆ? ಈ 10 ಅನ್ನ ಈ ನಂಬರ್ಸ್ ಗೆ ಆಡ್ ಮಾಡ್ತಾ ಹೋದೆ. ಈಗ xi ಮೈನಸ್ ಎ ಅಂತ ಬೇಕು. ಸೊ xi ಮೈನಸ್ ಎ ಬೇಕು. ಸೊ ಅದನ್ನ ಹೆಂಗ್ ಕಂಡುಹಿಡ್ಕೊಂತೀವಿ? ಸೊ ಅದನ್ನ ಯಾವ ತರ ಕಂಡುಹಿಡಿಯೋದು ನೋಡೋಣ. ಸೊ ನಾವು xi ತಗೊಂಡಿದ್ದೀನಿ. ಸೊ ಈಗ ನಾವು ಇಲ್ಲಿ xi ಮೈನಸ್ ಎ ಅಂದ್ರೆ ನಾವು ಅಸ್ಯೂಮ್ ಮಾಡ್ಕೋಬೇಕು. ಯಾವ್ದನ್ನ ಎ ಅಂತ ತಗೋಬೇಕು ಅಂತ ಹೇಳಿದೀನಿ. fi ಕಾಲಮ್ ಅಲ್ಲಿ fi ನಂಬರ್ ಯಾವ್ದು ದೊಡ್ಡದಿರುತ್ತೋ ಅದರ ಪಕ್ಕದಲ್ಲಿ ಇರೋದನ್ನ ಎ ಅಂತ ತಗೊಂಡಿದ್ದೀನಿ. fi ಕಾಲಮ್ ಅಲ್ಲಿ ದೊಡ್ಡದಿರೋದು ಯಾವುದು? 14. ಅದರ ಪಕ್ಕದಲ್ಲಿ ಇರೋದು ಯಾವುದು? 530. therefore a is equal to 530. ಇದು ತಲೆ ಒಳಗಿರ್ಲಿ. a is equal to 530.
ಈಗ ಪ್ರತಿ ನಂಬರ್ XI ಅನ್ನ XI ಇಂದ 530 ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕು. ಸೊ XI ಅಂದ್ರೆ ಇದು ತಗೋಬೇಕು. ಪ್ರತಿ ಈ ಕಾಲಮ್ ಬಂದಾಗ 510 ಮೈನಸ್ 530. ಸೊ ಇಲ್ಲಿ -20 ಬರುತ್ತೆ. ಯಾಕೆ ಅಂತ ಯೋಚನೆ ಮಾಡಿ. ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ವಿ. ದೊಡ್ಡದ್ರಿಂದ ಚಿಕ್ಕದ್ರಿಂದ ಕಳಿಬೇಕು. ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಆದ್ರೆ ಬರೀಬೇಕು, ಪ್ಲಸ್ ಆದ್ರೆ ಬರೀಬಾರ್ದು. ದೇರ್ಫೋರ್ 530 ಇಂದ 510 ಹೋದ್ರೆ 20, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಓಕೆ, ಸೊ ನೆಕ್ಸ್ಟ್ ಈಸ್ 530 minus 530, it is 0. So next 550 minus 530, it is 20. Next is 570 minus 530, it is 40. 590 minus 530, it is 60. This is about the DI. So next you make FIDI. These are all DIs. ಇವೆಲ್ಲ -20, 0, 20, 40, 60 ಆಯಾಯ ಕಾಲಮಿ ಬಂದಾಗ ಇದು FI, ಇದು DI, ಇದು FI, ಇದು DI, ಇದು FI, ಇದು DI, ಇದು FI, ಇದು DI, ಇದು FI, ಇದು DI. ಸೊ ನೋಡ್ರಿ, ಈಗ FIDI ಮಧ್ಯ ಪ್ಲಸ್ ಮೈನಸ್ ಇಲ್ಲ ಅಂದ್ರೆ ಅಲ್ಲಿ ಏನಿದೆ ಅಂತ ಇಂಟು ಇದೆ ಅಂತ ಅವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 12 into -20, it is -240. -240. So 14 into 0, 0. 8 into 20, 160. So 6 into 40, 240. Next 10 into 60, 600. This is about FIDI. Any doubts regarding this? ನಾನು ಮುಂದಕ್ಕೆ ಹೋಗೋದಕ್ಕಿಂತ ಮೊದಲು ನಾನು ಯಾವುದು ಕ್ಯಾಲ್ಕುಲೇಷನ್ ಪಾರ್ಟ್ ಅನ್ನ ಸ್ಟಾರ್ಟ್ ಮಾಡಿಲ್ಲ. ಜಸ್ಟ್ ಗಿವನ್ ಪ್ರಾಬ್ಲಮ್ ಗೆ ಟ್ಯಾಬ್ಲರ್ ಕಾಲಮ್ ಬರ್ಕೊಂಡೆ, ಕ್ಲಾಸ್ ಇಂಟರ್ವಲ್ ಬರ್ಕೊಂಡೆ. XI ಅಂದ್ರೆ ಹೆಂಗ್ ಬರೀಬೇಕು ಅಂತ ಹೇಳಿದ್ವಿ. ಕ್ಲಾಸ್ ಇಂಟರ್ವಲ್ ನ ದೊಡ್ಡ ನಂಬರ್ ಇಂದ ಚಿಕ್ಕ ನಂಬರ್ ನ ಸಬ್ಸ್ಟ್ರಾಕ್ಟ್ ಮಾಡಿ, ಅಂದ್ರೆ 520 ಒಳಗೆ 500 ಬರುತ್ತೆ, ಕಳೆದ್ರೆ 20 ಡಿಫರೆನ್ಸ್ ಬರುತ್ತೆ. ಆ ಡಿಫರೆನ್ಸ್ ನ ಆಫ್ ಅನ್ನ ಇಲ್ಲಿ ಅಂದ್ರೆ 20 ಡಿಫರೆನ್ಸ್ ಬಂತು. ಡಿಫರೆನ್ಸ್ ಆಫ್ ಅಂದ್ರೆ ಎಷ್ಟು? 10. 10 ನ ಕ್ಲಾಸ್ ಇಂಟರ್ವಲ್ ನ ಫಸ್ಟ್ ನಂಬರ್ ಆಡ್ ಮಾಡ್ತಾ ಹೋದ್ರೆ XI ಬಂತು. ಮತ್ತೆ FI ಆಲ್ರೆಡಿ ಗಿವನ್. ಸೊ XI minus A is equal to DA. ಸೊ XI ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ವಾಟ್ ಈಸ್ A ಅಂತ ಬರೋದು ಪ್ರಶ್ನೆ. A ಅಂದ್ರೆ ಯಾವ ತಗೋಬೇಕು ಅಂದ್ರೆ FI ಕಾಲಮ್ ಅಲ್ಲಿ ಯಾವ್ದು FI ದೊಡ್ಡದಿದೆಯೋ ಅದರ ಪಕ್ಕದಲ್ಲಿ ಇರೋದ್ರೆ A ಅಂತ ತಗೋಬೇಕು. ದಟ್ ಈಸ್ A is 530. ಸೊ ನೆಕ್ಸ್ಟ್ ಈ ತರ ಪ್ರತಿಯೊಂದನ್ನು ಸಬ್ಸ್ಟ್ರಾಕ್ಟ್ ಮಾಡ್ತಾ ಬರ್ತೀವಿ. XI ಅಂದ್ರೆ 510 ಮೈನಸ್ A ಅಂದ್ರೆ 530. ಸೊ ಇಲ್ಲಿ ಯಾಕೆ -20 ಬರ್ತೀವಿ? ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಯಾವ್ದ್ರಿಂದ ಯಾವ್ದು ಸಬ್ಸ್ಟ್ರಾಕ್ಟ್ ಮಾಡಬೇಕು? ದೊಡ್ಡದ್ರಿಂದ ಚಿಕ್ಕದ್ರಿಂದ ಸಬ್ಸ್ಟ್ರಾಕ್ಟ್ ಮಾಡಬೇಕು. ನಿನ್ನೆಯಿಂದ ಹೇಳ್ತಾ ಇದ್ದೀನಿ, ಮತ್ತೆ ನೀವು ಕನ್ಫರ್ಮ್ ಮಾಡ್ಕೊಂತ ಹೋಗಿ. ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕು, ದೊಡ್ಡದ್ರಿಂದ ಚಿಕ್ಕದ್ರಿಂದ ಕಳಿಬೇಕು. ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ, ಮೈನಸ್ ಆದ್ರೆ ಬರೀರಿ ಅಂತ ಹೇಳಿ. ಸೊ ಯಾಕೆ ಇಲ್ಲಿ 530 ಒಳಗೆ 510 ಹೋದ್ರೆ 20, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಓಕೆ, ಎರಡು ಈಕ್ವಲ್ ಇದೆ 0. ಇಲ್ಲಿ ಮೈನಸ್ ಬರೀಲ್ಲ, ಒಂದು ಪ್ಲಸ್ ಒಂದು ಮೈನಸ್ ಇದೆ, ಸಬ್ಟ್ರಾಕ್ಟ್ ಮಾಡಬೇಕು. ಸೊ 550 ಇಂದ 530 ಕಳೆದ್ರೆ 20 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರೆಯಲ್ಲ, ಮೈನಸ್ ಆದ್ರೆ ಬರೀತೀನಿ. 570 ಮೈನಸ್ 30, 540. 590 ಮೈನಸ್ 30, 60. ಸೊ ನನಗೆ ಏನ್ ಬೇಕು? ಸೊ ಫಾರ್ಮುಲಾ ನಮಗೆ ಗೊತ್ತಿದೆ. ಸ್ಮಾಲ್ ಫಾರ್ಮುಲಾ ಸಣ್ಣ ಬರೀತೀನಿ ನೋಡ್ರಿ. ಈಗ ವಾಟ್ ಈಸ್ ಮೀನಿಗೆ ಏನ್ ಫಾರ್ಮುಲಾ ಬೇಕು? ಮೀನಿಗೆ x ಬಾರ್ ಇಸ್ ಈಕ್ವಲ್ ಟು A ಪ್ಲಸ್ ಸಿಗ್ಮಾ FIDI ಡಿವೈಡೆಡ್ ಬೈ ಸಿಗ್ಮಾ FI. ಸೊ ಇಲ್ಲಿ ನೋಡ್ರಿ, ಈಗ ಸಿಗ್ಮಾ FIDI ಬೇಕು. ಸೊ ನನಗೆ ಸಿಗ್ಮಾ FIDI ನಲ್ಲಿ ಇಲ್ಲಿ ಮೈನಸ್ ಇರೋವಿದಾವೆ, ಪ್ಲಸ್ ಇರೋವಿದಾವೆ. ನಮಗೆ ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ವಸ್ತು ಆಡ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ತೀನಿ? -240 ಪ್ಲಸ್ 0 ಬಿಟ್ಬಿಡ್ತೀನಿ. 160 ಪ್ಲಸ್ 240 ಪ್ಲಸ್ 600. 240 plus 600. So ನೋಡ್ರಿ, plus 240 minus 240 ಹೋಯ್ತು. Therefore, I think 760 is the sigma FIDI ಬಂತು. ಸೊ ಇಲ್ಲಿ ನಾನು ಒಂದು ಕಾಲಮ್ ಅನ್ನು ಇನ್ಸರ್ಟ್ ಮಾಡ್ತಿದ್ದೀನಿ. ಸೊ ಏನ್ ಬಂತಿದ್ದು? ದಿಸ್ ಇಸ್ 760. ಇಲ್ಲೇ ಈ ಕಡೆ ಬರಿತೀನಿ.
ಸಿಗ್ಮಾ ಎಫ್ ಐ ಡಿ ಐ, ಯಾಕಂದ್ರೆ ಮತ್ತೆ ಕಾಲಮ್ಸ್ ಎಲ್ಲ ಇದಾಗ್ಬಿಡುತ್ತೆ. ಸೊ ಒನ್ ಮೋರ್ ಈಸ್ ರಿಕ್ವೈರ್ಡ್, ಸಿಗ್ಮಾ ಎಫ್ ಐ ಬೇಕು. ಸಿಗ್ಮಾ ಎಫ್ ಐ ಬೇಕು ಅಂದ್ರೆ ಏನ್ ಮಾಡ್ತೀರಿ, ಎಫ್ ಐ ಕಾಲಮ್ ಅಲ್ಲಿ ಎಲ್ಲ ನಂಬರ್ಸ್ ಆಡ್ ಮಾಡಬೇಕು. ಸೊ ನೋಡಿ 12 plus 14 26, 26 plus 8 34, 34 plus 6 40, 40 plus 10 50. This is about sigma fi, sigma fi. So now I will substitute all these values in this formula. X bar is equal to, what is a 530. Again ನಾನು ಮತ್ತೆ ಫಾರ್ಮುಲಾ ಬರೀತಿಲ್ಲ, ಸಿಗ್ಮಾ ಎಫ್ ಐ ಡಿ ಐ 760 divided by 50. ಸೊ ನೋಡಿ 760 divided by 50 ಇದೆ. ಸೊ ಈಗ 0 0 gets cancel, 5 ones are 5 ones are ಎಷ್ಟು ಉಳಿಯುತ್ತೆ ಹೇಳಿ, ಯೋಚನೆ ಮಾಡಿ. 5 ones are 5 ones are, ಸೊ ಇದು ಎಷ್ಟು ಉಳಿಯಿತು, 5 ನಲ್ಲಿ 7 ನಲ್ಲಿ 5 ಹೋದ್ರೆ 2 ಉಳಿತು. ಆ 2 ಅನ್ನ 6 ಪಕ್ಕಕ್ಕೆ ಹಾಕ್ಬೇಕು, ಹಿಂದಕ್ಕೆ ಹಾಕ್ಬೇಕು, ಪಕ್ಕಕ್ಕೆ ಹಿಂದಕ್ಕೆ ಹಾಕ್ಬೇಕು. ಅಲ್ಲಿಗೆ ಇಟ್ ಬಿಕಮ್ಸ್ 26 ಆಗುತ್ತೆ. ಅಲ್ಲಿಗೆ 5 5s are 25 ಆಯ್ತು. 26 ಅಲ್ಲಿ 25 ಹೋದ್ರೆ 1 ಉಳಿತು. 1 ಅನ್ನ 5 ಇಂದ ಡಿವೈಡ್ ಮಾಡಕ್ ಆಗಲ್ಲ, ಅದಕ್ಕೆ ಪಾಯಿಂಟ್ ಕಟ್ಟಿದ್ರೆ ಆ 1 ಮುಂದಕ್ಕೆ ಏನ್ ಬಂತು, ಈಗ 0 ಬಂತು. ಆವಾಗ ಅದು 5 ಇಂದ ಡಿವೈಡ್ ಆಗುತ್ತೆ. 5 2s are 10 ಬಂತು. ಸೊ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 530 ಪ್ಲಸ್ 15.2. ಸೊ ಇಟ್ ಈಸ್ 545 15.2. It is, last answer is 545 point, again 5 is going, 545.2. It is the mean. So any doubts, ಯಾವುದೇ ಡೌಟ್ಸ್ ಇದ್ರೆ ಧಾರಾಳವಾಗಿ ನಿಸ್ಸಂಕೋಚವಾಗಿ ಕೇಳಬಹುದು. ಸೊ ನಿಮ್ಗೆ ನಾನು ಲೈವ್ ಅಲ್ಲಿ ಇಲ್ಲ, ಸೊ ನಿಮ್ಗೆ ಅನುಮಾನ ಬಂತು ಇದು ಹೆಂಗ್ ಬಂತು ಅಂತಂದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ 2 ಪ್ರಾಬ್ಲಮ್ಸ್ ಅನ್ನ ಮಾಡಿ ಹಾಕ್ತಾ ಇರ್ತೀನಿ. ನಿಮ್ಗೆ ತಕ್ಷಣ ಇವತ್ತು ಹಾಕಿದೋ ಇಲ್ಲ ಅಂತ ನೋಡೋ ಅವಶ್ಯಕತೆ ಇಲ್ಲ. ಮತ್ತೆ ಯೂಟ್ಯೂಬ್ ಹೋಗಿ ಸೊ ನೀವು ಸಬ್ಸ್ಕ್ರೈಬ್ ಆಗ್ಬಿಟ್ಟು ನೋಟಿಫಿಕೇಶನ್ ಆನ್ ಮಾಡಿದ ತಕ್ಷಣ ನಿಮ್ಗೆ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮ್ಗೆ ಮಾಹಿತಿ ಬರುತ್ತೆ. ಅದಕ್ಕೋಸ್ಕರ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲಾಭ ಮಾಡ್ಕೋಬೇಕು ಅನ್ನೋ ನನ್ನ ಉದ್ದೇಶ. ನೀವು ಲಾಭ ಮಾಡ್ಕೋಬೇಕು ಅಂತ ಉದ್ದೇಶ ಇಟ್ಕೊಂಡ್ರೆ ನಿಮಗೆ ಎಲ್ಲಿ ಸಮಸ್ಯೆ ಇದೆಯಲ್ಲ, ನಿಮ್ಮ ಕ್ಲಾಸ್ ಅಲ್ಲಿ ಏನ್ ಮಾಡ್ತಿದಾರೋ ಅದೇ ತರ ಮಾಡ್ತಿದ್ದೀನಿ ಅನ್ನೋ ಸಮಾಧಾನ ನನಗಿದೆ. ಸೊ ಅಗೇನ್ ಐ ವಿಲ್ ಎಕ್ಸ್ಪ್ಲೇನ್ ಒನ್ ಟೈಮ್. ಸೊ ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾನೆ, ಕ್ಲಾಸ್ ಇಂಟರ್ವಲ್ ಅಂತ ಎಲ್ಲೂ ಕ್ಲಾಸ್ ಇಂಟರ್ವಲ್ ಅಂತ ಡೈರೆಕ್ಟ್ ಆಗಿ ಕೊಡೋದಿಲ್ಲ. ನೀವು ನೋಡ್ತಾ ಗೊತ್ತಾಗುತ್ತೆ 0.8 to 520. ಸೊ ದಟ್ ಈಸ್ ಕ್ಲಾಸ್ ಇಂಟರ್ವಲ್. ಅದನ್ನ CI ಅಂತ ತಗೊಂತೀವಿ. XI ಅಂದ್ರೆ ನಾವೇ ಮಾಡ್ಕೋಬೇಕು. ಹೆಂಗ್ ಮಾಡ್ಕೋಬೇಕು ಸರ್? ಸೊ ಕ್ಲಾಸ್ ಇಂಟರ್ವಲ್ ನ ಬಿಗ್ಗರ್ ನಂಬರ್ ಇಂದ ಸ್ಮಾಲರ್ ನಂಬರ್ ನ ಕಳಿಬೇಕು. ಕಳೆದಾಗ ಡಿಫರೆನ್ಸ್ ಅಥವಾ ವ್ಯತ್ಯಾಸ ಅಂತ ಕರಿತೀವಲ್ಲ, ಅದನ್ನ ವ್ಯತ್ಯಾಸದ ಅರ್ಧ, ಎಷ್ಟು ಬಂದಿದೆ ಡಿಫರೆನ್ಸ್ 20. ಆ 20 ನ ಅರ್ಧ ಅಂದ್ರೆ ಎಷ್ಟು? 10. 10ನ್ನ ಏನ್ ಮಾಡಬೇಕು, ಕ್ಲಾಸ್ ಇಂಟರ್ವಲ್ ನ ಫಸ್ಟ್ ನಂಬರ್, ಎಲ್ಲ ಪ್ರತಿಯೊಂದು ಕ್ಲಾಸ್ ಇಂಟರ್ವಲ್ ಫಸ್ಟ್ ನಂಬರ್ ಆಡ್ ಮಾಡ್ತಾ ಹೋಗಿ. 500 ಗೆ 10 ಆಡ್ ಮಾಡಿದ್ರೆ 510, 520 ಗೆ 10 ಆಡ್ ಮಾಡಿದ್ರೆ 530, 540 ಗೆ 10 ಆಡ್ ಮಾಡಿದ್ರೆ 550, 560 ಗೆ 10 ಆಡ್ ಮಾಡಿದ್ರೆ 570, 580 ಗೆ 10 ಆಡ್ ಮಾಡಿದ್ರೆ 590 ಬಂತು. ಸೊ ನೆಕ್ಸ್ಟ್ ಈಸ್ FI ಆಲ್ರೆಡಿ ಕೊಟ್ಟಿದ್ದಾನೆ. ಕ್ಲಾಸ್ ಇಂಟರ್ವಲ್ ಬಿಟ್ರೆ ನೆಕ್ಸ್ಟ್ ಕೊಡೋದು ನಮ್ಗೆ ಅದು FI ಕೊಟ್ಟಿದ್ದಾನೆ. XI ಮೈನಸ್ A ಇಸ್ ಈಕ್ವಲ್ ಟು DI ಅಂತ ಕಾಲಮ್ ಇದೆ. ಸೊ ಹಾಗಾದ್ರೆ ಎಲ್ಲಿಂದ ಬರ್ಕೊಳ್ತೀವಿ ಸರ್? XI ಏನಾಗ ಗೊತ್ತಿದೆ, A ಏನ್ ಸರ್? ನಾನು ಹೇಳ್ತೀನಿ FI ಕಾಲಮ್ ಅಲ್ಲಿ ಯಾವುದು ದೊಡ್ಡ ಸಂಖ್ಯೆ ಇರುತ್ತಲ್ಲ ಅದರ ಪಕ್ಕದಲ್ಲಿ ಇರೋ ನಂಬರೇ A ಅಂತ ತಗೋಬೇಕು. ಸೊ ವಿಚ್ ಒನ್ ಇಸ್ A? ಇದರಲ್ಲಿ 12, 14, 8, 6, 10 ಇವಿಷ್ಟರಲ್ಲಿ ದೊಡ್ಡದಾದ 14. ಸೊ 14 ಪಕ್ಕದಲ್ಲಿ ಇರೋದು ಯಾವುದು? 530. ಯು ಕ್ಯಾನ್ ಟೇಕ್ 530 as A. ಸೊ ನಾವು ಹೇಗೆ ಮಾಡಬೇಕು, ಪ್ರತಿ XI ಇಂದ
ಎ ಅನ್ನ ಕಾದ್ರೆ ಏನ್ ಬರುತ್ತೋ ಅದು ಬರ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಎಫ್ ಐ ಡಿ ಐ ಮಾಡ್ತೀರಿ. ಎಫ್ ಐ ಡಿ ಐ ಮಾಡಿದ್ಮೇಲೆ ನೀವು ಯು ಕ್ಯಾನ್ ಗೋ ಫಾರ್ ದಿ ಫಾರ್ಮುಲಾ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ. ಇಲ್ಲಿ ಮೈನಸ್ ಇರೋವಿದೆ ಪ್ಲಸ್ ಇರೋದು, ನಿಮಗೆ ಕೂಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಯು ಕ್ಯಾನ್ ರೈಟ್ ಡೌನ್ ಆಲ್ ದೀಸ್ ವ್ಯಾಲ್ಯೂಸ್. ಸೊ ಇಲ್ಲಿ ಬಿಟ್ಬಿಟ್ಟಿದ್ದೀನಿ, 0 ಬಿಟ್ಟಿದ್ದೀನಿ ಯಾಕಂದ್ರೆ ನಮ್ಗೆ ಅವಶ್ಯಕತೆ ಇಲ್ಲ ಅಂತೇಳಿ. ಮೈನಸ್ 240 160 240 600. ಸೊ ಇಲ್ಲಿ 240 gets cancel. minus 240 plus 240 cancel. ಉಳಿದಿದ್ದು ರಿಮೈನಿಂಗ್ 600 plus 160 760. So now write the formula. You know the value of A. So what is value of A? A is 530. 760 divided by 2. 0 gets cancel. 5 ones are 7 ಅಲ್ಲಿ 5 ಕಳೆಯಿರಿ. ಎಷ್ಟು ಉಳಿಯುತ್ತದೆ? 2 ಉಳಿಯುತ್ತೆ. ಆ 2 ಅನ್ನ 6 ಹಿಂದಕ್ಕೆ ಹಾಕಿ ಅಂದ್ರೆ ಪಕ್ಕಕ್ಕೆ ಹಾಕಿದ್ರೆ ಇಟ್ ಬಿಕಮ್ಸ್ 26. ಆವಾಗ 26 5 ಎಷ್ಟು ಟೈಮ್ಸ್ ಡಿವೈಡ್ ಆಗುತ್ತೆ? 5 5s are 25. ಅಗೈನ್ 26 ಅಲ್ಲಿ 25 ಹೋದ್ರೆ 1 ಉಳಿಯುತ್ತೆ. 1 ಅನ್ನ 5 ಇಂದ ಡಿವೈಡ್ ಮಾಡಕ್ಕಾಗಲ್ಲ, ಅದಕ್ಕೆ ಸಪೋರ್ಟ್ ಡೆಸಿಮಲ್ ಪಾಯಿಂಟ್ ಇರ್ತೀವಿ. ಅವಾಗ 1 ಬಿಕಮ್ಸ್ 10 ಆಗುತ್ತೆ. ಆವಾಗ ಆ 10 5 ಇಂದ ಎಷ್ಟು ಟೈಮ್ಸ್ ಡಿವೈಡ್ ಆಗುತ್ತೆ? 2 ಟೈಮ್ಸ್ ಡಿವೈಡ್ ಆಗುತ್ತೆ. 5 2s are 530 plus 15.2, that is 545.2. ಸೊ ಅಲ್ಲಿಗೆ 2 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಯ್ತು. ರಿಮೈನಿಂಗ್ ಪ್ರಾಬ್ಲಮ್ಸ್ ಅನ್ನ ಪ್ರತಿದಿನ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ನೋಡಿ ಕಲಿಬೇಕು. ಡೌಟ್ಸ್ ಬಂದ್ರೆ ಕಾಲ್ ಮಾಡಿ. ಯಾವ ನಿಸ್ಸಂಕೋಚ ಬೇಡ. ಏನಪ್ಪಾ ಸಾರ್ ಏನೇನ್ ಕಂಟಾರ ಅನ್ನೋ ಯಾವುದೇ ಉದ್ದೇಶ, ನಿಮಗೆ ಭಯ ಬೇಡ ಆಯ್ತಲ್ಲ. ಸೊ ನಾನು 10 to 4:30 ಬಿಸಿ ಇರ್ತೀನಿ. ಯಾಕೆ ನಾನು ಸಹ ಶಿಕ್ಷಕನಾಗಿರೋದ್ರಿಂದ ಶಾಲೆಯಲ್ಲಿ ಇರ್ಬೇಕಾಗುತ್ತೆ. ಶಾಲೆಯ ಕೆಲಸ ನನಗೆ ಬಹಳ ಇಂಪಾರ್ಟೆಂಟ್. ಅದ್ರ ನೆಕ್ಸ್ಟ್ ಇದನ್ನ ಮಾಡೋದ್ರಿಂದ ನೀವು ಆಫ್ಟರ್ 5 o'clock ನಾನು ಆನ್ಲೈನ್ ಕ್ಲಾಸ್ ಯೂಟ್ಯೂಬ್ ಲೈವ್ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾವುದೇ ಟೈಮ್ ಅಲ್ಲಿ ಸರ್ ನಿನ್ನೆ 2ನೇ ಪ್ರಾಬ್ಲಮ್ ಮಾಡ್ತಿದ್ರಿ, ಅದ್ರ ಇಂಥ ಡೌಟ್ ಇದೆ ಸರ್, ಅದ್ ಹೆಂಗೆ ಅಂತ ಹೇಳಿದ್ರೆ ಸರ್ ನಾನು ಯೂಟ್ಯೂಬ್ ಅಲ್ಲಿ ಓಪನ್ ಮಾಡ್ಕೊಂಡು ನಿಮ್ಗೆ ಏನ್ ಪ್ರಾಬ್ಲಮ್ ಬರುತ್ತಲ್ಲ ಅದನ್ನ ಆ ಕ್ಷಣಕ್ಕೆ ನಿಮ್ಗೆ ಪರಿಹಾರ ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ. ಸೊ ನನ್ನ ಹೆಸರು ಪ್ರಭಾಕರ್ ಸರ್ ಅಂತ ಹೇಳಿ, ಸ್ವಂತ ಊರು ಕಾಕ್ನೂರು ಆಯ್ತಾ. ನನ್ನ ಮೊಬೈಲ್ ನಂಬರ್ ಅಲ್ಲಿದೆ, ಯೂಟ್ಯೂಬ್ ಚಾನಲ್ ನೇಮ್ ಇದೆ. ಸಬ್ಸ್ಕ್ರೈಬ್ ಆಗಿ ನೀವು ಉಪಯೋಗ ಪಡ್ಕೊಳ್ಳಿ. ಓಕೆ, ಬಾಯ್ ಸ್ಟೂಡೆಂಟ್ಸ್.